ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಅಂತ ಬಂದಾಗ ನೋಡಿ, 2 ಕಾಲಘಟ್ಟಗಳು ಹೆಚ್ಚು ಕಡಿಮೆ 2 ಜನ್ರೇಷನ್ ನಾವು ಚೆಕ್ ಮಾಡ್ಕೊಂಬಿಟ್ರೆ, ನಾವು 2000 ಅಂತ ಚೆಕ್ ಮಾಡ್ಕೊಂಬಿಟ್ರು ಕೂಡ ಒಂದು ಕ್ರೈಟೀರಿಯಾಗೆ ಮಾನದಂಡಕ್ಕೆ ನಾನು ಹೇಳ್ತಿದ್ದೀನಿ. ಅದರಿಂದ ಮುಂಚಿನ ಒಂದು ಜನ್ರೇಷನ್ ಒಂದು ರೀತಿಯಲ್ಲಿ ಇತ್ತು, ವಾಜಪೇಯಿ ಅವ್ರ ಕಾಲ ಕೂಡ ನೋಡಿರುವಂಥ ಕಾಲ, ಅದಾದಮೇಲೆ ಒಂದು ಜನ್ರೇಷನ್ ಅಂತ ಇಟ್ಕೊಳ್ಳೋಣ ನಾವು. ನನ್ನ ಇಡೀ ಪ್ರಶ್ನೆ ಈ ವಿಭಾಗದಲ್ಲಿರೋದು ಇಷ್ಟೇ, ರೋಡ್ ಮಾಡಿದ್ವಿ ಅಂತ ಹೇಳುವ ಧ್ವನಿಯಲ್ಲೇ ಸಿಂಪ್ಲೆಸ್ಟ್ ಕ್ವಶ್ಚನ್ನು, ವಾಜಪೇಯಿ ಅವರಾಗಲಿ ಮನಮೋಹನ್ ಸಿಂಗ್ ಕಾಲದಲ್ಲಾಗಲಿ ರೋಡ್ಗಳಿಗೆ ಟೋಲ್ ಕಾನ್ಸೆಪ್ಟ್ ತಂದಿದ್ರಾ? ಪಾಯಿಂಟ್ ನಂಬರ್ 1, ಟೋಲ್ ರೋಡ್ ಮಾಡಿ, ನನ್ನ ತಕರಾರಿಲ್ಲ. ಸೆಕೆಂಡ್ 1, ನಾನು ಆರ್ಥಿಕ ಅಭಿವೃದ್ಧಿ ಮಾಡಿದೆ ಅನ್ನೋದು ಚಾಣಾಕ್ಷತನ ಯಾವುದು? ಬ್ರೈನ್. ಎಲ್ಲಿ ನೀವು ಬ್ರೈನ್ ಅಳವಡಿಸಿದ್ದೀರಿ? BSNL ಲಾಸ, ಸ್ವತ್ತು ಮಾರ್ಬಿಡು. ಏರ್ ಇಂಡಿಯಾ ಲಾಸ, ಇವರು ಕೊಟ್ಟಿದ್ದಾರೆ ಏರ್ ಇಂಡಿಯಾಗೆ, ಹೇಳಿಬಿಡಲಿ ಅವರು, ನಾನು ಏರ್ ಇಂಡಿಯಾ ಕೊಟ್ಟೇ ಇಲ್ಲ ದುಡ್ಡು ಅಂತ ಇವ್ರು ಹೇಳಿಬಿಡಲಿ, ಇವರು ಕೊಟ್ಟಿದ್ದಾರೆ. ಚಾಣಾಕ್ಷತನ ಏನಿದೆ ಅಂದರೆ, ನಾನು ತುಂಬ ಬ್ರಿಲಿಯಂಟು, ನಾನು ಎಕನಾಮಿಕಲಿ ಮಹಾನ್ ರಿಫಾರ್ಮಿಸ್ಟು, ನಾನು ದೊಡ್ಡ ಸುಧಾರಕ ನಾನು ಅಂತ ಬಂದಾಗ ಲಾಸಲ್ಲಿರೋ ಕಂಪ್ನಿಗಳನ್ನು ಯಾವುದೋ ಪ್ರೈವೇಟ್ ವ್ಯಕ್ತಿ ಬಂದು ಉದ್ಧಾರ ಮಾಡಿಬಿಡ್ತಾನೆ, ಅವ್ರಿಗೆ ಮಾರ್ಬಿಟ್ಟಾಗ ಒಂದು ಉದ್ಧಾರ ಮಾಡ್ಕೊಂಡು ಹೋಗ್ತಾನೆ ಅದನ್ನು. ಅಂದರೆ ಸರ್ಕಾರಕ್ಕೆ ಯಾಕಾಗಲ್ಲ? ನಿಮ್ಮ ಜಾಣ್ಮೆ ಇರಬೇಕಾಗಿದ್ದು ಅಲ್ಲಿ, ರೀ ಅವರೆಲ್ಲ ಕೊಟ್ಟು ಸಾಕು ಬಿಸಾಕಿದ್ರು ರೀ, ನಾವು ಅದನ್ನು ತೆಗೆದುಬಿಟ್ಟಿದ್ದೀವಿ ಅಂತ ಬಂದಾಗ ನೋಡಿ, ಅಪ್ಪನೋ ತಾತನೋ ಒಂದು ಕಂಪ್ನಿ ನೆಟ್ಟಿರ್ತಾರೆ, ಒಂದು ಆಲೆ ಮನೆ ಮಾಡಿರ್ತಾರೆ ರೀ, ಒಂದು ಸಕ್ಕರೆ ಫ್ಯಾಕ್ಟ್ರಿ ಮಾಡಿರ್ತಾರೆ, ತಾತನೋ ಮುತ್ತಾತನೋ ಮಾಡಿರ್ತಾರೆ. ಸಕ್ಕರೆ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇರಲ್ಲ, ಅದು ಕುಂಟ್ತಾ ಇರ್ತದೆ, ಮಷಿನ್ ಕೆಟ್ಟೋಗಿರುತ್ತೆ, ಸಕ್ಕರೆ ಉತ್ಪಾದನೆ ಸರಿಯಾಗಿ ಆಗಲ್ಲ. ಮಗ ಅಥವಾ ಮೊಮ್ಮಗ ಬಂದು ಏನು ಮಾಡಬೇಕು ಹೇಳಿ? ಮಷಿನ್ ರಿಪೇರಿ ಮಾಡಿಸ್ಬೇಕು, ಆಲೆ ಮನೆ ಸರಿಯಾಗಿ ನಡೆಸಬೇಕು, ಬೆಲ್ಲ ಸರಿಯಾಗಿ ಆಗೋ ನೋಡ್ಕೋಬೇಕು, ಸಕ್ಕರೆ ಸರಿಯಾಗಿ ನೋಡ್ಕೋಬೇಕು ಅಲ್ವೇ? ಅದನ್ನು ಮಾರಿಬಿಟ್ರೆ ಯಾವ ಶೂರ ಬೇಕು? ಅಪ್ಪನ ಆಸ್ತಿ ಮಾರಿಬಿಡೋದು, ಎಲ್ಲ ಲಾಸಲ್ಲಿ ನಡೀತಿತ್ತು, ನಾನು ಮಾರಿದ್ದೀನಿ, ಆಮೇಲೆ ಮಾರಿದವನಿಗೆ ಚೆನ್ನಾಗಿ ಬಂತು ಅಂದರೆ ಸ್ವತ್ತು ದೇಶದ ಹೋಯ್ತು, ಅಪ್ಪಂದು ಆ ಫ್ಯಾಮಿಲಿ ಸ್ವತ್ತು ಅಂತಿತ್ತಲ್ಲ, ಮುಗೀತಾ ಸ್ವತ್ತು ಕತೆ. ಇದನ್ನು ಯಾರು ಮಾತಾಡಬೇಕು? ಸರಿ, ಇವ್ರು ಇನ್ನೊಂದು ವಾದ ಮುಂದಿಡ್ತಾ ಇದ್ರು, ಸಿಕ್ಕಾಪಟ್ಟೆ ಸಾಲ ಕೊಟ್ಬಿಟ್ಟಿದ್ರು ಉದ್ಯಮಿಗಳಿಗೆ, ಅವ್ರನ್ನ ಯಾರನ್ನೂ ಬಿಡಲ್ಲ, ನಾವು ಎಲ್ಲರನ್ನೂ ಎಳ್ಕೊಂಬಂದ್ಬಿಡ್ತೀವಿ, 11 ಲಕ್ಷ ಕೋಟಿ ಆಗಿದೆ, 12 ಲಕ್ಷ ಕೋಟಿ ಆಗಿದೆ, ಎಲ್ಲ ಮಾತಾಡೋದು ನಿಜ ಅಲ್ವಾ? ಶಭಾಷ್, ವಂಡರ್ಫುಲ್, ಅದ್ಭುತ, ಅವ್ರು ಹಿಡ್ಕೊಂಬರ್ಬೇಕಾದ್ದೆ. ಪ್ರಶ್ನೆ ಇಲ್ಲೇನು ಬಂತ ಹೇಳಿ, ಅವರ ಸಾಲವನ್ನು ನೀವು ರೈತಂದು ಮಾಡಿದ್ರೆ ಸಾಲ ಮನ್ನಾ ಅಂತ ಕರೆದು ಬಿಡ್ತೀರಿ. ಈ ಉದ್ಯಮಿಗಳದ ವಿಚಾರ ಇದೆಯಲ್ಲ, ಸಾಲ ಮನ್ನಾ ಕ್ಯಾಟಗರಿಗೆ ಅವ್ರು ಹೇಳಲೇ ಇಲ್ಲ. NPA, ಬ್ಯಾಡ್ ಲೋನು, ರೈಟ್ ಆಫು 11.5 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿವರೆಗೂ ಹೋಯಿತು. ಮೊನ್ನೆ ಯಾವುದೋ 1 ಲಕ್ಷ ಕೋಟಿ ವಸೂಲಿ ಮಾಡಿದ್ರಿ ಅಂತೇಳಿ ಒಂದು ಡೇಟಾ ಬಂತು ನಮಗೆ. ಸೊ ಇದು ಯಾವ ಪುರುಷಾರ್ಥ? 12 ಲಕ್ಷ ಕೋಟಿ ಅವರು ಸಾಲ ಕೊಟ್ಟಿದ್ದೇ ನಿಜ ಆದರೆ ನೀವು ಅವ್ರನ್ನ ಸರಿಯಾಗಿ ದಾರಿ ತರಬೇಕಾಗಿದ್ದರೆ ವಸೂಲಿ ಮಾಡಿ ಇಡಬೇಕಾಗಿತ್ತು. ನೀವು ವಸೂಲಿ ಮಾಡಿ ಇಟ್ಟಿದ್ದಿದ್ರೆ ನೀವು ಓಕೆ, ಅವ್ರ ಸಾಲನೇ ಮನ್ನಾ ಮಾಡಿಬಿಡ್ತೀನಿ ಅಂದರೆ ಬರೀ ಬ್ಲೇಮ್ಗೆ ಅದನ್ನು ಇಟ್ಟಿದ್ದೀರಾ ನೀವು. ಹಾಗಾದರೆ 30% ಕಾರ್ಪೊರೇಟ್ ಟ್ಯಾಕ್ಸ್ನ ತಂದು 22%ಗೆ ಮಾಡಿಬಿಟ್ರಲ್ಲ ನೀವು. ಅದೇ ಬಡವನಿಗೆ ಒಂದು ಟೋಲ್ ಬಿಡಲಿಲ್ಲ ನೀವು, ಒಂದು ಮೊಸರು ಬಿಡಲಿಲ್ಲ, ಒಂದು ಚಪಾತಿ ಬಿಡಲಿಲ್ಲ, ಗೋಧಿ ಹಿಟ್ಟು ಬಿಡಲಿಲ್ಲ ಅಂದಾಗ ಯಾವುದನ್ನು ಕಂಪೇರ್ ಮಾಡೋಣ ನಾವಿಲ್ಲಿ? ಇವತ್ತಿನ ಒಬ್ಬ ವಿದ್ಯಾರ್ಥಿನೋ ಯಾರೋ ನೋಡ್ತಾ ಕೂತಿದ್ರೆ ಕಂಪೇರ್ ಮಾಡಬೇಕಾಗಿರೋದು ಯಾವುದನ್ನ ಅಂತ ಬಸವರಾಜನ್ ಕ್ವಶನ್. ಸೊ ನಾನು ಅದನ್ನು ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ಆಗಲೇ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 3 ಕೆಟಗರಿ ಜನರಿದ್ದಾರೆ ಭಾರತದಲ್ಲಿ, ರೈಟ್? ಆ್ಯಂಡ್ 3 ಜನರಿಗೂ ನಾನು ಒಂದೇ ಕೊಡುತ್ತೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರವ್ರ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇದೆ, ಅವರವರ ಜಗತ್ತು ಬೇರೆ ಬೇರೆ ಇದೆ, ಅವರವರು ಡೈಲಿ ಸಮಸ್ಯೆಗಳು ಬೇರೆ ಇದಾವೆ, ರೈಟ್? ಅವ್ನು ಊಟಕ್ಕೆ ಬರೋರಿಗೆ ದೇಶದ ಬಗ್ಗೆ ಯೋಚನೆ ಮಾಡಂದ್ರೆ ಅವ್ನು ಯಾಕೆ ದೇಶದ ಬಗ್ಗೆ ಯೋಚನೆ ಮಾಡ್ತಾನೆ? ನನಗೆ ಬೇಕಾಗಿರೋ ಸರ್ ನಾಳೆ ಊಟ ಸಿಗುತ್ತಾ ಇಲ್ಲೋ ಅನ್ನೋದು ಅವನದು ಇಂಪಾರ್ಟೆಂಟ್ ಇದೆ, ರೈಟ್? ಇನ್ನೊಬ್ಬನಿಗೆ ಅವನ ರಿಕ್ವೈರ್ಮೆಂಟೇ ಬೇರೆ ಇದೆ. 3ನೇದವ್ರಿಗೆ ನಂದು ಗ್ಲೋಬಲಿ ನಮ್ದು ಇಮೇಜ್ ಏನಿದೆ ಅದು ಇದು ಅಂತ ನಾವು ಯೋಚನೆ ಮಾಡಿ ನನ್ನ ಬಿಸ್ನೆಸ್ ಬೆಳಿಬೇಕು ಅನ್ನೋದಕ್ಕೆ ದಟ್ಸ್ ಅ ಡಿಫ್ರೆಂಟ್ ರಿಕ್ವೈರ್ಮೆಂಟ್. ಈಗ ಈ ಕಾಲಘಟ್ಟದಲ್ಲಿ ನಾನು ಅದಕ್ಕೆ ಐ ಆಮ್ ಟ್ರೈಂಗ್ ಟು ಗೆಟ್ ದಿಸ್ ಡಿಸ್ಕಸ್. ಟೆಕ್ನಿಕ್ಯಾಲಿಟಿ ಅಲ್ಲ, ಟೆಕ್ನಿಕ್ಯಾಲಿಟಿ ಇಸ್ ಓಪನ್. ಇವಾಗ ನಾವು ಮಾಡಬೇಕಾಗಿರೋದು ಒಂದು ಪೊಲಿಟಿಕಲ್ ಡಿಸಿಷನ್ ಇನ್ ಅವರ್ ಓನ್ ಲೈಫ್ಸ್. ಯಾಕಂದ್ರೆ ಈ ಪೊಲಿಟಿಕಲ್ ಡಿಸಿಷನ್ ನಮ್ಮ ಮುಂದಿನ ಭವಿಷ್ಯಗೆ ಇಂಪ್ಯಾಕ್ಟ್ ಆಗುತ್ತೆ. ಇನ್ನ 5 ವರ್ಷ ಅದ್ರ ಆ ಮಾರ್ಗದಲ್ಲಿ ಮುಂದೆ ಏನೇನು ನಾವು ಡಿವಿಯೇಷನ್ ಮಾಡ್ತೀವೋ, ರೈಟ್? ಒಂದು ಡಿಸಿಷನ್ ನಾವು ಇವತ್ತು ಮಾಡೋದ್ರಿಂದ. ಸೊ ಇನ್ನು 3 ತಿಂಗಳಲ್ಲಿ ನೀವು ಡಿಸಿಷನ್ ಮಾಡಬೇಕು ಅಂದಾಗ ನಾನು ವೀಕ್ಷಕರಿಗೆ ನಾನು ಹೇಳೋದೇನು ಬೇಕಂದ್ರೆ, ಸರಿಯಾಗಿ ತಿಳ್ಕೊಳ್ಳಿ, ಭಾವನಾತ್ಮಕವಾಗಿ ತುಂಬಾ. ಯಾಕಂದ್ರೆ ಕಾಂಗ್ರೆಸ್ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಸರ್, ನಮ್ದು ಹಿಡ್ಕೊಂಡು ನಾನು ಹೇಳ್ತೀನಿ ನೋಡಿ, ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ನಿಮ್ಮ 3 ಜನರಲ್ಲಿ ಯಾರೇ ಅಧಿಕಾರಕ್ಕೆ ಬನ್ನಿ ನೆಕ್ಸ್ಟ್ ಚುನಾವಣೆಯಲ್ಲಿ, ನಮ್ದೇನು ತಕರಾರಿಲ್ಲ ಇಲ್ಲಿ. ಬಟ್ ಈ ಒಂದು ವಿಷಯನೊಬ್ಬರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಾಗ ತನಗೆ ಫೇವರ್ ಯಾವುದಿದೆ, ನನಗೆ ಯಾವ್ದು ಖುಷಿ ಕೊಡಿಸುತ್ತೆ, ನನಗೆ ಯಾವ್ದು ನಮ್ಸಕ್ಕೆ ಈಸಿ ಆಗುತ್ತೆ, ಅದನ್ನು ಮಾತ್ರ ಇಟ್ಕೊಂಡು ಇನ್ನು ಅರ್ಧ ಪೋರ್ಷನ್ ಬಿಡಬಾರ್ದು ಅಂತ. That's exactly what I'm trying to say, that don't fall for this rhetoric. ಈಗ ನಾವು ಅಂದರೆ ನಾನು ತುಂಬ ಒಳ್ಳೇದು ಕೆಲಸ ಮಾಡಿದ್ದೀನಿ, ನನ್ನ ನೀವು ಅನಲೈಸ್ ಮಾಡಿ ನನಗೆ ವೋಟ್ ಕೊಡಿ ಅನ್ನೋದು ಒಂದು ಮಾತು. ಓಕೆ, ನನ್ನಂಗೆ ಕೆಲಸ ಮಾಡಿದವ್ರು ಇನ್ಯಾರು ಇಲ್ಲ ಅನ್ನೋದು ಇನ್ನೊಂದು ಮಾತಿದೆ. ಓಕೆ, ಸೇಮ್ ವಿಚಾರ. ಭಾವನಾತ್ಮಕವಾಗಿ ನೀವು ಪಿಚ್ ಮಾಡ್ತಾ ಇದ್ದೀರಾ, ಆ ಮಾರ್ಕೆಟಿಂಗ್ ಪಿಚ್ನ ಜನರು ತಿಳ್ಕೋಬೇಕು. ಇದು ಮೈ ಇಂಟೆನ್ಷನ್. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರೂ ಮಾಡ್ತೀವಿ, ಬಿಕಾಸ್ ವಿ ಯೂಸ್ ಆಲ್ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಟು ಕನ್ವಿನ್ಸ್ ದ್ಯಾಟ್ ನೋಡ್ರಿ ನಾವೇ ಒಳ್ಳೆಯವರು ಅನ್ನೋ ಲೆಕ್ಕಕ್ಕೆ. ಓಕೆ, ಫೈನ್. ಬಟ್
ನಾವು ಒಳ್ಳೆಯವ್ರು ಹೌದೋ ಅಲ್ವಾ ಅನ್ನೋದು ಜನರು ತಿಳ್ಕೊಬೇಕಾಗಿದೆ. ಅದರಲ್ಲಿ ಎಸ್ಪೆಷಲಿ ಓಕೆ ನರೇಂದ್ರ ಮೋದಿ ಅವ್ರದ್ದು ಏನು ಟೆಕ್ನಿಕ್ ಇದೆ, ಇವತ್ತಿನ ಭಾಷಣ ನೀವು ನೋಡಿದ್ರೆ ಕಾಂಗ್ರೆಸ್ನವರು ಅವ್ರು ಹೇಳಿದ್ದು ಅದೊಂಥರ ಮುಗಿದೋಗಿದೆ, ಅಲ್ಲಿ ಇನ್ಯಾರಿಲ್ಲ ಸರ್ ಮಾತಾಡ್ತಾ ಇದ್ದೀರಾ. ನಿಮ್ಗೆ ಇಡೀ ದೇಶದಲ್ಲಿ ಅರ್ಥ ಮಾಡ್ಕೊಂಡು ನಿಮ್ಗೆ ಕೊಟ್ಟಿರೋದೇ ಒಂದು 40% ಓಟು, ಇನ್ನು 60% ಜನ ನೀವು ಬೇಡ ಅಂತ ಇದ್ದಾರೆ. ನೀವು ಆಸ್ ಇಫ್ ಅದನ್ನ ಪಿಕ್ಚರ್ ಮಾಡಿ ಇಲ್ಲ 80% ಜನ ಬಿಜೆಪಿನೇ ಬೇಕಂತ ಇದ್ದಾರೆ, ಇನ್ನು ಮಿಕ್ಕಿದವ್ರು ಯಾರು ಉಳಿದೇ ಇಲ್ಲ. ಜನರು ಕೊಟ್ಟಿರುವಂತ ವೋಟ್ ಅದು ಡಿಮಿನಿಷ್ ಮಾಡ್ತಾ ಇಲ್ಲ ಸರ್, ಬಟ್ ನಿಮಗೆ ಕೊಡಿ ಸರ್. ನಾನು ಸ್ಟಾಟಿಸ್ಟಿಕ್ಸ್ ಬಗ್ಗೆ ಮಾತಾಡ್ತಾರೆ ಹೇಳ್ತಾ ಇರೋದು 40% ಆಯ್ತು. ವಾಟ್ ಇಟ್ ಈಸ್ ಅದು ಜನರು ಕೊಟ್ಟಿದ್ದಂತ ಜನರೇ ಕೊಟ್ಟಿದ್ದು ಬೇಕಾಗಿದ್ದಂತದ್ದು. ಅಲ್ಲ, ನೀವು ಹಾಗೇನೆ ರಾಷ್ಟ್ರೀಯ ಪಕ್ಷವನ್ನು ನೀವು ಗೌರವಿಸಬೇಕಾಗಿತ್ತು. ಇವಾಗ ನೀವು ಮಾತಾಡಿದ ರೀತಿ, ಇವತ್ತು ಸದನದಲ್ಲಿ ಮಾತಾಡಿದ ರೀತಿ ಹೇಗಿತ್ತು ಅಂದ್ರೆ, ಮೊನ್ನೆನೂ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಯಾವ ರೀತಿ ಗೇಲಿ ಮಾಡೋ ರೀತಿ ಮಾತಾಡ್ತಾರೆ. ಇವರು ಮಾತಿನಲ್ಲಿ ಚಡಿ ಕೊಡ್ತೀವಿ ಅಂತ ಹೇಳಿ ಇನ್ನೊಬ್ಬರನ್ನ ಕೀಳಾಗಿ ಬಿಟ್ಬಿಡಿ ಅಂತ ಹೇಳ್ತಾರೆ. ಒಂದು ಕಪ್ಪು ಪಟ್ಟಿಗೆ ಒಂದು ಕಪ್ಪು ಶೀಟು, ಒಂದು ಕಪ್ಪು ಪತ್ರಕ್ಕೆ ಕಾಡಿಗೆ ಬಟ್ಟಿದ್ದಂಗೆ ಅಂತ ಹೇಳಿಬಿಟ್ರೆ ಅದು ಕಾಡಿಗೆ ಬಟ್ಟೆನಾ? ಅದು ದೃಷ್ಟಿ ಬಟ್ಟ? ಅದನ್ನು ನಾವು ಒಂದು ದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ ಇವ್ರು ಯಾರು ಮಾತಕ್ಕೆ ಸಿಗಲ್ಲ ಅಂತ. ದೂರ ಪ್ರಶ್ನೆ ಇದೆ ರೀ. ನನಗೆ ಆಸೆ, ನನಗೆ ಪ್ರೀತಿ, ನನ್ನ ದೇಶದ ಪ್ರಧಾನಮಂತ್ರಿಗಳು ಒಂದು ಸಲ ಮಾತಾಡಿಸ್ಬೇಕು. ನನ್ನೊಂದಷ್ಟು ಪ್ರಶ್ನೆಗಳಿದೆ, ಉತ್ತರ ಕೊಡಬೇಕು ಅಂಥೇಳಿ. ಮಾಹಿತಿ ಸಿಗಲ್ಲ ನನಗೆ ಸಿಗಲ್ಲ. ಇನ್ನೊಂದೇನು ಸಮಸ್ಯೆ ಗೊತ್ತಾ ನಮಗೆ? ಈ ಏನೇನೋ ಖಾತೆಗಳಿದೆ, ಎಲ್ಲ ಖಾತೆಗಳ ಸಚಿವರು ಅವ್ರವ್ರ ಕೆಲಸ ಮಾಡ್ತಿಲ್ಲೋ ಅದೇ ಡೌಟ್ ನಮಗೆ. ಯಾಕೆ ಗೊತ್ತಾ? ಎಲ್ಲದಕ್ಕೂ ಮುಖವಾಣಿ ಮೋದಿಯವರೇ. ವಿದೇಶಾಂಗ ವಿಚಾರ ಅಂತ ಬರಲಿ, ಜಯಶಂಕರ್ ಯಾವಾಗ ಒಮ್ಮೆ ಬರ್ತಾರೆ ಅವರು. ಬಟ್ ಯಾವ ಲಕ್ಷದ್ವೀಪಕ್ಕೆ ಹೋಗಿ, ಲಕ್ಷದ್ವೀಪದಲ್ಲಿ ಜಯಶಂಕರ್ ಅವ್ರು ಮಾತಾಡಬೇಕಿತ್ತ, ನರೇಂದ್ರ ಮೋದಿ ಅವ್ರು ಕೂತ್ಕೋಬೇಕಾಗಿತ್ತ? ಫಿನಾನ್ಸ್ ಅಂತ ಬಂದಾಗ ಬಜೆಟ್ ಆದಮೇಲೆ ನರೇಂದ್ರ ಮೋದಿ ಅವರು ಮಾತಾಡಿದ್ರಲ್ಲ, ಆ ಡ್ಯೂರೇಷನ್ನೇ ಜಾಸ್ತಿ. ಹೊಟ್ಟೆ ಕಿಚ್ಚಂತಲ್ಲ, ಯಾರು ಯಾವ ವಿಷಯ ಮಾತಾಡಬೇಕು ಅಂತ. ಬಜೆಟ್ ಕವರೇಜ್ ಎಷ್ಟಿತ್ತು? ಆಯ್ತು ಸರ್, ಇಲ್ಲಿ ಒಂದು ನಿಮಿಷ ನನ್ನ G20 ತುಂಬ ಅದ್ಭುತ ಪಾಯಿಂಟ್ ಇದೆ ಸರ್. ನೀವು G20 ನೆನಪಿಸ್ಬಿಟ್ಟು ಕೇಳಿಬಿಡ್ತೀನಿ ನೋಡಿ. ಈ G20 ಅಂತ ಇದೆಯಲ್ಲ, ನಮ್ಗೆ ಯಾರಿಗೂ ತಕರಾರಿಲ್ಲ, ಹೊಟ್ಟೆ ಕಿಚ್ಚು ಇಲ್ಲ. ಅದರಲ್ಲಿ G20ಯಲ್ಲಿ ಅಧ್ಯಕ್ಷಗಿರಿ, ಸ್ಥಾನ ಸಿಗೋದಿದೆಯಲ್ಲ, ಒಂದು ಆವರ್ತನ ಪದ್ಧತಿ ಅಂತಾರೆ, ರೊಟೇಷನ್ ಸಿಸ್ಟಮ್. ಅದು ಒಂದು ನಿಮಿಷ 20 ದೇಶಗಳಿತ್ತು ಅಂತ ಅಂದ್ಕೊಳ್ರಪ್ಪ. 1ನೇ ದೇಶ, 2ನೇ ದೇಶ, 3ನೇ ದೇಶ ಆದಮೇಲೆ ರೊಟೇಷನ್ ಆಗ್ತಾನೇ ಇರುತ್ತೆ. ಲಕ್ಕಿಲಿ ಅಥವಾ ಅಕಾರ್ಡಿಂಗ್ ಟು BJP ಫಾರ್ಚುನೇಟ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಆ ಅಧ್ಯಕ್ಷ ಹುದ್ದೆ ಸಿಕ್ತು, ಮುಖ್ಯಸ್ಥರ ಹುದ್ದೆ ಸಿಕ್ತು. ಫೈನ್, ನಾವೆಲ್ಲ ವೆಲ್ಕಮ್ ಮಾಡಿದ್ವಿ. ಹಿಂದೆ ಯಾರಿಗೂ ಸಿಕ್ಕಿರಲಿಲ್ಲ. ಇವರು ಬಂದ ಮೇಲೆ ಸಿಕ್ಕಿದ್ದು ಅನ್ನೋ ಮಾತಿದೆಯಲ್ಲ. ಒಂದು ನಿಮಿಷ ಪ್ರಾಜೆಕ್ಟ್ ಅಂತ ವಿಷಯ ಬಂದಾಗ ಇನ್ ದ ನೇಮ್ ಆಫ್ G20 ಒಂದು ಮುಂದಿನ ಎಲೆಕ್ಷನ್ಗೆ ದೊಡ್ಡ ಕ್ಯಾಂಪೇನ್ ನಡೆದು ಹೋಯಿತು ಅಂತ ಕೂಡ ಒಂದು ವರದಿ ಇದೆ ಸರ್. ಇಡೀ ಡೆಲ್ಲಿನ ಯಾವ ಥರ ಪರದೆ ಹಾಕಿ ಕವರ್ ಮಾಡಿದ್ರು ಅಂತ ನಾನು ತೋರಿಸ್ತೀನಿ. ಈಗ ಗುಜರಾತ್, ಒಂದು ನಿಮಿಷ ಸರ್, ನೀವು ಕೇಳಿಸ್ಕೊಳ್ಳಲ್ಲ, ನೀವು ಸರ್ ಕೇಳಿಸ್ಕೊಳ್ಳಿ ಸರ್. ಅದರ ಸೈಡು ಹೇಳ್ಬೇಕಲ್ವಾ ಸರ್? ಒಂದು ನಿಮಿಷ G20 ಅಂತ ಬಂದಾಗ ಆಗಿದ್ದಿಷ್ಟೇನೆ. ನಮ್ಗೆ ಅವ್ರು ಬರೋದ್ರ ಬಗ್ಗೆ, ಒಂದು ಸಭೆ ನಡೆಸೋದ್ರ ಬಗ್ಗೆ, ಬಂಡವಾಳ ಬರೋದ್ರ ಬಗ್ಗೆ ನಮ್ಗೆ ತಕರಾರು ಇಲ್ಲ. ಆದರೆ ಇವ್ರು ಇಲ್ಲದೇ ಇದ್ದರೆ G20ಗೆ ನಮ್ಗೆ ಅಧ್ಯಕ್ಷರ ಸ್ಥಾನ ಭಾರತಕ್ಕೆ ಸಿಗ್ತಿಲ್ಲ ಅನ್ನೋದು ಹೇಳಿದಿದೆಯಲ್ಲ, ರಾಂಗ್. ಇದೊಂದು ಆವರ್ತನ ಬಂದು ರೊಟೇಷನ್, ಇದು ಸಿಗಲೇಬೇಕದು. ಇದೇ ಅಮೆರಿಕ ಅಧ್ಯಕ್ಷರು ಬಂದಾಗ ಗುಜರಾತ್ನ ನಾವು ಹೇಗೆ ಬಿಂಬಿಸಿದ್ವಿ ಹೇಳಿ? ಸ್ಲಮ್ಗಳಿಗೆ ಗೋಡೆ ಕಟ್ಟಿಬಿಡೋದು. G20 ಬಂದಾಗ ಡೆಲ್ಲಿಲಿ ನಾಯಿಗಳನ್ನೆಲ್ಲ ತಂದು ಗಾಡಿಗೆ ತುಂಬಿಡೋದು. ಈ ರೀತಿ ನಾವು ಪ್ರಿಟೆಂಡ್ ಮಾಡ್ಕೋಬಾರ್ದು. ಏನ್ ಸ್ಥಿತಿ ಇದೆಯೋ ತೋರಿಸ್ಬಿಡಿ ನಮಗೆ. ಫ್ರಾನ್ಸ್ ಅಧ್ಯಕ್ಷರು ಬಂದಿದ್ರು, ಹೌದು ಸರ್. ಲಕ್ಷದೀಪ ಯಾರ ಕೆಲಸ? ಲಕ್ಷದೀಪ ಯಾರ ಕೆಲಸ? ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧದಲ್ಲಿ, ಸರಿ ಸರ್, ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧದಲ್ಲಿ ಇರಬೇಕಾದಾಗ, ಎರಡು ಯುದ್ಧದ ಪ್ರದೇಶ ಇರಬೇಕಾದಾಗ ಅಲ್ಲಿದ್ದಂತ ಭಾರತದ ವಿದ್ಯಾರ್ಥಿಗಳನ್ನ ಒಂದು ಜೀವಹಾನಿ ಆಯ್ತು. ಅದು ಬಿಟ್ಟು ಮಿಕ್ಕಿದೆಲ್ಲ 23,000 ಅದು ಬಿಟ್ಟು ನಮ್ಮ ರಾಷ್ಟ್ರದ ಬಿಟ್ಟು ಬೇರೆ ರಾಷ್ಟ್ರದ ಪ್ರಜೆಗಳನ್ನು ಕೂಡ ಭಾರತಕ್ಕೆ ತಂದ್ರಲ್ಲ, ಅದು ಒಂದು ಒಳ್ಳೆ ಏನಂದ್ರೆ ಅವ್ರಾಗ ಅವರೇ ಬಂದ್ಬಿಟ್ರ ಇಲ್ಲ, ಸರ್ಕಾರದ ಎಫರ್ಟ್ ಇರುತ್ತೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್ ಎಫರ್ಟ್ಸ್ ಇರುತ್ತೆ, ಭಾರತ ಸರ್ಕಾರದ ಎಫರ್ಟ್ ಇರುತ್ತೆ. ಹೇಗೆ ಹೇಳ್ತೀರಾ ಅವರೆಲ್ಲ ಅವ್ರ ಕೆಲಸ ಮಾಡಿಲ್ಲ ಅನ್ನೋದು ಹೇಳೋದು ತಪ್ಪಲ್ವಾ ಸರ್? ಸರ್ ನಾನು ಅವ್ರವ್ರ ಇಲಾಖೆಗಳ ಕೆಲಸ ಮಾಡ್ತಾ ಇದ್ದಾರೆ. ಪ್ರಶ್ನೆ ಕೇಳಿದ್ರೆ ಅಲ್ವಾ? ಪ್ರಶ್ನೆ ಕೇಳಿದ್ರೆ ಒಂದು ನಿಮಿಷ ಆನಂದ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ. ನಂದೇನು ತಕರಾರಿಲ್ಲ. ಇದೇ ಉಕ್ರೇನು, ಇದೇ ರಷ್ಯಾ,
ಇದೇ ವಾರ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಅನೇಕರು ಮಾತಾಡಿ ನೀವು ಕೇಳಿಸ್ಕೊಂಡಿರ್ತೀರಿ. ಪಾಯಿಂಟ್ ನಂಬರ್ 1, ಉಕ್ರೇನಿಗೆ ಯಾಕೆ ಹೋದರು ಅಂತ ಒಂದು ವಿಷಯ ಇದೆಯಲ್ಲ, ಏನು ಕಾರಣಕ್ಕೆ ಭಾರತದ ವೈದ್ಯಕೀಯ ಓದಿ ನಾನು ಡಾಕ್ಟರ್ ಆಗಬೇಕು ಅನ್ನೋ, ಸುಮ್ಮನಿರ್ರಿ ಆನಂದ್, ಮಾತಾಡ್ತಾ ಇದ್ದೀನಿ ರೀ, ನಿಮ್ಮ ಟರ್ನ್ ಬಂದ ನೀವು, ನಾನು ತಕರಾರು ಮಾಡಲ್ಲ, ನಾನು ಇಂಟರಪ್ಟ್ ಮಾಡಿಬಿಡಿ ನಮಗೆ. ಇದೇ ವಿದ್ಯಾರ್ಥಿಗಳು ಇಲ್ಲಿನ ವೈದ್ಯಕೀಯ ವೆಚ್ಚ ಇದೆಯಲ್ಲ, ಒಬ್ಬ ವಿದ್ಯಾರ್ಥಿ ಕಲಿಬೇಕು ಅಂದರೆ ನನಗೆ ಬರ್ಸೋಕ್ಕಾಗಲ್ಲ. ಇದೇ ಯುಕ್ರೇನ್ಗೆ ಹೋದರೆ ವಿತಿನ್ 27 lakh rupees ನಾನು 5 ವರ್ಷಗಳ ಅವಧಿಯಲ್ಲಿ ನನ್ನ ಊಟ, ವಸತಿ, ವಿದ್ಯೆ ಎಲ್ಲವೂ ಮುಗಿಸ್ಕೊಂಡು ಡಾಕ್ಟ್ರ್ ಆಗ್ಬೋದು ಅಂತ. ಆ ಡಾಕ್ಟ್ರ್ ಆಗೋಕ್ಕೆ ಇಲ್ಲೊಂದು ಕ್ರೈಟೀರಿಯಾ ಇಟ್ಬಿಟ್ಟಿದ್ದಾರೆ. ನಮ್ಮ ಇಂಡಿಯಾಗೆ ಬಂದಾಗ ಇದೇ ನಮ್ಮ ಭಾರತದಲ್ಲಿ ಇಲ್ಲಿ ಇಂಡಿಯನ್ ಮೆಡಿಕಲ್ ಗೈಡ್ಲೈನ್ಸ್ಗಳಿಗೆ ಅನುಗುಣವಾಗಿ ಉಕ್ರೇನ್ದು ವಿದ್ಯೆ ಮಟ್ಟನೇ ಇಲ್ಲ, ಇಲ್ಲಿ ಕೆಲಸನೇ ಕೊಡಲ್ಲ ಅಂತ. ಈ ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತಲ್ಲ, ನಾನೊಬ್ಬ ವೈದ್ಯ ಆಗಬೇಕು ಅಂಥೇಳಿ, ನಾನು ಆಫ್ರಿಕಾದಲ್ಲೋ ರಷ್ಯಾದ ಯಾವುದೋ ಮೂಲೆಯಲ್ಲೋ ಇನ್ಯಾವುದೋ ದೇಶದಲ್ಲಿ ಕೆಲಸ ಮಾಡ್ಕೋತೀನಪ್ಪ ಅಂತ ನಮ್ಮ ವಿದ್ಯಾರ್ಥಿಗಳಲ್ಲಿ ಹೋಗಿದ್ದಿತ್ತು. ನಾವೇನು ಮಾತಾಡ್ತಾ ಇದ್ದೀವಿ, 5ನೇ ಎಕಾನಮಿ ಆಗಿಬಿಟ್ಟಿದೆ ದೇಶ ಅಂತ ಇದ್ದಾಗ ಫೆಸಿಲಿಟಿಗಳಲ್ಲೂ ಅದು ಕಾಣಬೇಕು, ವಿದ್ಯೆಯಲ್ಲಿ ಅದು ಕಾಣಬೇಕು, ಉದ್ಯೋಗದ ಇನ್ನೊಂದು ಲೆಕ್ಕ ಬಂತು ಇವತ್ತು. ಏನು ಲೆಕ್ಕ ಅಂದರೆ, ಎಷ್ಟು ಇತ್ತು ಆವಾಗ 10 ವರ್ಷಗಳಿಂದ ತಲಾ ಆದಾಯ, ಈಗ ಎಷ್ಟು ಇದೆ ಗೊತ್ತಾ ಅಂತ ಬಂದಾಗ ನಾನು ಆವಾಗಲೇ ಒಂದು ಲೆಕ್ಕ ಹೇಳಿದ್ದೆ ನಿಮಗೆ. ತಲಾ ಆದಾಯದ ಲೆಕ್ಕ ಹೇಗೆ ಗೊತ್ತಾ, 92,000 ರೂಪಾಯಿ ಇತ್ತು ಅವಾಗ, ಈಗ 1,50,000 ಆಗಿಬಿಟ್ಟಿದೆ, 1,90,000 ಆಗಿಬಿಟ್ಟಿದೆ, 1,30,000 ಆಗಿಬಿಟ್ಟಿದೆ ಅಂತ. ವಿಷಯ ಏನು ಗೊತ್ತಾ ನಿಮ್ಗೆ ಇಂಟ್ರೆಸ್ಟಿಂಗು, ಸ್ಕೇಲ್ ಇಡಬೇಕಾಗಿರೋದು ಅಲ್ಲಲ್ಲ. ಸ್ಕೇಲ್ ಎಲ್ಲಿ ಇಡಬೇಕು ಗೊತ್ತಾ, ಸ್ಕೇಲ್ ಇಡಬೇಕಾಗಿರೋದು ಎಲ್ಲಿ ಗೊತ್ತೇನ್ರಿ, ವಿಶ್ವದ ಎಷ್ಟು ದೇಶಗಳಲ್ಲಿ ತಲಾ ಆದಾಯದ ವಿಚಾರದಲ್ಲಿ ನಾವೆಲ್ಲಿದ್ದೀವಿ ಅಂತ. 143ನೇ ಸ್ಥಾನ ಬರೆದಿಟ್ಕೊಳ್ಳಿ. IMF ಯಾರು ಬೇಕಾದ್ರೂ ಚೆಕ್ ಮಾಡಿ. ಈಗ 143ನೇ ಸ್ಥಾನ ಅಂದರೆ ಒಬ್ಬ ಮನುಷ್ಯ ಅವನು ಒಂದು ವರ್ಷಕ್ಕೆ ಎಷ್ಟು ಆದಾಯ ಸಂಪಾದನೆ ಮಾಡ್ತಿದ್ದಾನೆ ಅನ್ನೋ ಪಟ್ಟಿಯಲ್ಲಿ ನಾವಿರೋದು 143ನೇ ಸ್ಥಾನ. ಇವರು 10 ವರ್ಷಗಳ ಹಿಂದೆ 92,000 ರೂಪಾಯಿ ಇತ್ತು, 1,00,000 ಇತ್ತು, ಈಗ 1,19,000 ಆಗಿದೆ, 25,000 ಕತೆ ಹೇಳ್ತಾ ಇದ್ದಾರಲ್ಲ, ಫೈನ್, ಅದು ನಾನು ಅಲ್ಲಗಳಿಯಲ್ಲ, ಆ ಡೇಟಾ ನಾನು ಅಲ್ಲಗಳಿಯಲ್ಲ. ಆದರೆ ವಿಶ್ವದ ಪಟ್ಟಿಯಲ್ಲಿ, ಬೇರೆ ಬೇರೆ ದೇಶಗಳ ಪಟ್ಟಿಯಲ್ಲಿ 143rd ಪೊಸಿಷನ್ ನಾವು ಇದ್ದೀವಲ್ವಾ, ಇದಕ್ಕೆ ಇನ್ನೊಂದು 35 ದೇಶ ಆ ಕಡೆ ಇರ್ಬೋದು ರೀ, ಆಚೆಗೆ ಅಷ್ಟೇ. ಇನ್ನೊಂದು 35 ದೇಶ ಅದರಲ್ಲಿ ಅತ್ಯಂತ ಬಡ ದೇಶಗಳು, ಆಹಾರಕ್ಕೆ ಇರಬೇಕಾದಾಗ ನಾವು ಈ ಸ್ಕೇಲನ್ನು ಹೇಗೆ ನಂಬೋಣ? ನಾನು ಅದನ್ನೇ ಹೇಳಿದೆ, ದೇಶದ ಅಭಿವೃದ್ಧಿ ಅಂದರೆ ಜನಗಳ ಅಭಿವೃದ್ಧಿ ರಿಫ್ಲೆಕ್ಟ್ ಆಗಬೇಕಲ್ಲಿ, ಯಾಕೆ ಆಗ್ತಿಲ್ಲ ಅಂಥೇಳಿ.